ಭೂಮಾಫಿಯಾ ಹಾಗೂ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಆರೋಪಿಸಿದ್ದಾರೆ. ಭೂಮಾಫಿಯಾ ಅಂತ ಪ್ರಕರಣಗಳನ್ನು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ನೋಡ್ತಿದ್ದೆವು. ನಮ್ಮ ಸಾಗರದಂಥ ಊರಿಗೂ ಅದು ಬಂದಿರೋದು ವಿಷಾದನೀಯ ಎಂದು ತಿಳಿಸಿದರು. ನನ್ನ ಹವ್ಯಾಸಗಳನ್ನು ಬಂದು ಈಗ ನೋಡಬೇಕು. ಆ ಕಾಲದಿಂದ ಬೆಂಗಳೂರಿನಲ್ಲಿ ಭೂಮಿಗಳಿಗೆ ಫೋರ್ಜರಿ ದಾಖಲೆ ಯಾರ್ದೋ ಯಾರಿಗೆ ಮಾಡೋದು, ಹಾಗೆ ಯಾರ್ದೋ ಯಾರೋ ಬೇಲಿ ಹಾಕೊಂಡು ಆಮೇಲೆ ಸೆಟಲ್ಮೆಂಟ್ ಮಾಡೋದು, ಇದೆಲ್ಲವನ್ನು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಕೇಸುಗಳು ಮಾಡೋದು, ಅರೆಸ್ಟ್ ಮಾಡೋದು ಎಲ್ಲ ಆಗ್ತಾ ಇತ್ತು. ಅದು ಈಗ ಸಾಗರಕ್ಕೂ ವ್ಯಾಪಿಸಿದೆ. ಸಾಗರ ಕೂಡ ಇದು ವ್ಯಾಪಿಸಿದೆ. ಸಾಗರದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೆ ಬೆಳೆ ಹಾಕೋದು, ಕೃತಕವಾದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ, ಸೈಟ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಬೋದು, ಆಮೇಲೆ ಕೂತ್ಕೊಂಡು ರಾಜಿ ಮಾಡ್ಬೋದು, ಎಲ್ಲ ಕಾರಣ. ಇದರಲ್ಲಿ ಬಹುದೊಡ್ಡ ಒಂದು ಪ್ರಕರಣ ನಡೆದಿದೆ. ಮಂಕೂರು ಸರ್ವೆ ನಂಬರ್ 12ರಲ್ಲಿ 16 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳ ಸೃಷ್ಟಿಯಾಗಿದೆ. ಇದರ ಹಿಂದೆ ಭೂ ಕಳ್ಳರು ಮತ್ತು ಭೂ ಮಾಫಿಯಾದವರು, ರಾಜಕಾರಣಿಗಳ ಅಧಿಕಾರದಲ್ಲಿರುವ ಚೇಲಾಗಳು, ಅಧಿಕಾರದಲ್ಲಿರೋರ ಸಹಕಾರದೊಂದಿಗೆ ಅಧಿಕಾರಿಗಳು ಕೂಟ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಲ್ಲದೆ ಸರ್ವೆ ನಂಬರ್ 13 ಒಳಗೋಡಿನ 10 ಎಕರೆ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಅದೇ ರೀತಿ ಮಳ್ಳಾ ಗ್ರಾಮದಲ್ಲಿ ಸರ್ವೆ ನಂಬರ್ 79 ಮತ್ತು 80 ನಂಬರಲ್ಲಿ 6 ಎಕರೆಗೆ ದಾಖಲೆ ಸೃಷ್ಟಿಯಾಗಿದೆ. ಬಳಸಗೋಡಲ್ಲಿ ಸರ್ವೆ ನಂಬರ್ 23ರಲ್ಲಿ 30 ಎಕರೆ. ಆ 30 ಎಕರೆ ಯಾವುದು ಅಂದರೆ ನಾವು ನೀವೆಲ್ಲ ಕೆಲವೊಂದು ಯೋಚನೆ ಮಾಡಿ ಹೋಗಿದ್ದೀವಿ, ಸರ್, ನೋಡ್ಕೊಂಡು ಬಂದಿದ್ದೀವಿ. ಒಂದು ಎಡಭಾಗದಲ್ಲಿರ್ತಕ್ಕಂಥದ್ದನ್ನು ಇಂಡಿಗೆ ಕೊಟ್ಟಿವಿ, ಒಂಟೆನಿಗೆಗೆ. ಬಲಭಾಗದಲ್ಲಿರ್ತಕ್ಕಂಥದ್ದನ್ನು ಒಂದು ಸುಸಜ್ಜಿತವಾದ ಇನ್ನೊಂದು 3 ವರ್ಷಕ್ಕೆ ಆಗಾದ ಒಂದು ಆಸ್ಪತ್ರೆಗೆ ಜಾಗ 30 ಎಕರೆ. ಸಾಧ್ಯವಾದರೆ ಮುಂದೆ ಯಾವ ಪುಣ್ಯ ಒಂದು ಮೆಡಿಕಲ್ ಕಾಲೇಜು ಅದು ಇದು ಮಾಡಬೇಕಾಗಿದೆ. ಅದಕ್ಕಾಗಿ ಜಾಗ ಮಾಡೋಣ ಅಂತ ಚರ್ಚೆನೂ ಮಾಡಿದ್ವಿ. ನಿಮ್ಮಲ್ಲಿ ಕೆಲವರೆಲ್ಲ ಸ್ಥಳಕ್ಕೂ ಬಂದಿದ್ದು ನನಗೆ ನೆನಪಿದೆ. ಆ ಜಾಗಕ್ಕೆ ನಕಲಿ ದಾಖಲೆಗಳು ಸೃಷ್ಟಿಯಾಗ್ತಾ ಇದೆ. ಇದರಿಂದ ಈಗ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಈ ಭೂಮಾಫಿಯಾದವರು ನೌಕರರ ಒಂದು ವ್ಯವಸ್ಥಿತ ಕೂಟ ರಚನೆಯಾಗಿ ಭೂಮಿ ಕಬಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಅದಕ್ಕೆ ತಮ್ಮ ಸಹಕಾರವನ್ನು ಕೇಳ್ತೇನೆ ಮತ್ತು ತಾವು ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀರಿ. ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ. ನಿಮ್ಮ ಸಹಕಾರ ಬೇಕು. ನಾನು ಇದನ್ನು ನಮ್ಮ ಪಕ್ಷವೂ ಕೈಗೆತ್ತಿಕೊಳ್ತೇನೆ ಹೋರಾಟವನ್ನು. ಇದರಲ್ಲೂ ಶಾಮೀಲಾದಂಥ ಈಗಿನ ತಹಶೀಲ್ದಾರ್ ಇದ್ದಾರಲ್ಲ,